ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಿದೆ. ಸೊ ಎಲ್ಲ ಭಾಗಿಯಾಗ್ತಾ ಇದ್ದೀರಾ, ತಾವು ಹೋಗ್ತಾ ಇದ್ದೀರಾ? ಎಸ್ ಸರ್. ಯಾವ ರೀತಿ ತಾರತಮ್ಯ ಮಾಡ್ತಿದೆ ಕೇಳಿ ಸರ್? ಆ್ಯಕ್ಚುಲಿ ಈಗ ನೋಡಿ, ಒಂದು ಕೇಂದ್ರದಲ್ಲಿ BJP ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ. ಇದನ್ನ ಪಕ್ಕಕ್ಕಿಟ್ಟರೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಡಬೇಕಾಗಿರೋ ಅನುದಾನದಲ್ಲಿ ನಮಗೆ ಮೋಸ ಆಗಿದೆ. ಮೊದಲನೇದು, ಸಂವಿಧಾನದಲ್ಲಿ ಆರ್ಟಿಕಲ್ 268 ಇಂದ 293 ಪಾರ್ಟ್ 12 ಅಲ್ಲಿ ಫೈನಾನ್ಷಿಯಲ್ ರಿಲೇಶನ್ಶಿಪ್, ಕೇಂದ್ರ ಮತ್ತು ರಾಜ್ಯಕ್ಕೆ ಹಣಕಾಸು ಯಾವ ತರ ಡಿವೈಡ್ ಆಗಬೇಕು ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,000 ಕೋಟಿ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದ್ರು, ಇವತ್ತಿಗೂ ನಯಾ ಪೈಸೆ ಕೊಟ್ಟಿಲ್ಲ. 15th ಫೈನಾನ್ಸ್ ಕಮಿಷನ್ ಅವರು ರಾಜ್ಯ ಸರ್ಕಾರಕ್ಕೆ 5,000ಕ್ಕೂ ಹೆಚ್ಚು ಅನುದಾನ ಕೊಡಿ ಅಂತ 5,495 ಕೋಟಿ ಕೊಡಿ ಅಂದರೆ ಅದು ಕೊಡಲಿಲ್ಲ. ನಮಗೆ ನಾವಿವತ್ತು ಪ್ರತಿ ವರ್ಷ 4 ಲಕ್ಷಕ್ಕೂ ಹೆಚ್ಚು ಕೋಟಿ ಟ್ಯಾಕ್ಸು, ಸರ್ಚಾರ್ಜು, ಸೆಸ್ ಅಂತ ಕೊಡ್ತಿದ್ದೀವಿ. ಅದರಲ್ಲಿ ನಮಗೆ ಬರ್ತಾ ಇರೋದು ಬರೀ 12%. ಮಹಾರಾಷ್ಟ್ರ ಆದಮೇಲೆ ಅತಿ ಹೆಚ್ಚು ತೆರಿಗೆಯನ್ನು ಕಟ್ತಿದ್ದೋ ನಾವು. ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ಏಮ್ಸ್ ಬರಬೇಕು ಅನ್ನೋ ಒತ್ತಾಯ ಆವತ್ತಿಂದ ಇದೆ. ಮೊನ್ನೆ ಬಜೆಟಲ್ಲಿ ಏಮ್ಸ್ ಬಗ್ಗೆ ಪ್ರಸ್ತಾಪನೆ ಇಲ್ಲ. ಕೇಂದ್ರ ಸರ್ಕಾರದವರು ಯಾಕೆ ಇಂಥ ಧೋರಣೆ ತಾಳ್ತಿದ್ದಾರೆ? ನಾಳೆ ಹೋರಾಟದ ಉದ್ದೇಶ ಇಷ್ಟೇ. ಮಾನ್ಯ ಪ್ರಧಾನಮಂತ್ರಿಗಳು, ಮಾನ್ಯ ಮತ್ತು ಫೈನಾನ್ಸ್ ಮಿನಿಸ್ಟರ್ ಗಮನಕ್ಕೆ ಅವ್ರ ಗಮನನ ಸೆಳಿಬೇಕು. ಮತ್ತೆ ನಮಗೆ ಆಗ್ತಿರೋ ಅನ್ಯಾಯ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಅದು ಖಂಡಿತವಾಗೂ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸುತ್ತೆ ಅಂತ. ಇಲ್ಲಿ BJP ಅವ್ರು ನೋಡಿದ್ರೆ ಅವರು ಸ್ಟ್ರೈಕ್ ಮಾಡ್ತಿದ್ದೀವಿ ಅಂತಿದ್ದಾರೆ. ನನಗೆ ಅರ್ಥನೇ ಆಗ್ತಿದೆ. ಸೊ ಇದು ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಕೇಂದ್ರ ಸರ್ಕಾರ ಗಮನಕ್ಕೆ ನಾವೀಗ ತರ್ತೀವಿ. ಕೇಂದ್ರ ಸರ್ಕಾರ ಸ್ಪಂದಿಸುತ್ತೆ ಅನ್ನೋ ಆಶಾಭಾವನೂ ನಮ್ಮಲ್ಲಿದೆ ಸರ್. ಬಜೆಟ್ ಆಯಿತು, ಬಜೆಟ್ನ ನೋಡಿಕೊಂಡು ಈಗ ನಾವು ಸಪೋಸ್ ಮೊದಲೇ ಹೋಗಿ ಹೋರಾಟ ಮಾಡಿದ್ದಿದ್ರೆ ನಾವು ಈ ಬಜೆಟಲ್ಲಿ ಕೊಡಬೇಕು ಅಂತಿದ್ವಪ್ಪ, ನೀವು ಯಾಕೆ ಬರ್ತೀರಾ ಹೋಗಿ ಅಂತಿದ್ವು. ಮೊನ್ನೆ ಬಜೆಟ್ ಡಿಕ್ಲೇರ್ ಆದಮೇಲೆ, ಅನ್ಯಾಯ ಆದಮೇಲೆ ನಾವು ಇದು ಹೋರಾಟ ಮಾಡ್ತಿರೋದು. ಮತ್ತೆ ನಾವು ಯಾವುದು ಫ್ಯಾಕ್ಟ್ಸ್ ಇಲ್ಲದೆ ಮಾತಾಡ್ತಿಲ್ಲ ಸರ್, ಅಂಕಿಅಂಶಗಳು ಇಟ್ಕೊಂಡು. ಮತ್ತೆ ನಾವು ಕೇಂದ್ರ ಸರ್ಕಾರದಿಂದ ಇವ್ರು ಹೇಳ್ತಾಳಲ್ಲ ಗ್ಯಾರಂಟಿಗಳಿಂದ ದುಡ್ಡು ಕಡಿಮೆ ಆಗಿದೆ. ಸರ್, ನಾವೇನೋ ಗ್ಯಾರಂಟಿಗೆ ದುಡ್ಡು ಕೊಡಿ ಅಂತ ಕೇಂದ್ರ ಸರ್ಕಾರನ ಕೇಳ್ತಿಲ್ಲ. ನೀವು ನಮಗೆ ಕೊಡಬೇಕಾಗಿರೋ ಪಾಲೇ ಸರಿಯಾಗಿ ಕೊಡಿ ಸ್ವಾಮಿ ಅಂತ 1,86,000 ಕೋಟಿ ಲಾಸ್ ಆಗಿದೆ ರಾಜ್ಯ ಸರ್ಕಾರಕ್ಕೆ. ನಮ್ಮ ಸರ್ಕಾರ ಇದನ್ನು ಹೇಳುತ್ತಿದೆ, ಕೇಂದ್ರ ಸರ್ಕಾರ ಇದಕ್ಕೆ ಸ್ಪಂದಿಸಬೇಕು ಅಂತ ಹೋರಾಟ ಮಾಡ್ತೀವಿ ಸರ್. ಇದು ಕಾಂಗ್ರೆಸ್ ಮಾತ್ರ ಮಾಡೋದಲ್ಲ, ಎಲ್ಲ ಪಕ್ಷಗಳು, ಕನ್ನಡಿಗರ ಅಸ್ತಿತ್ವದ ಪ್ರಶ್ನೆ. ಹೀಗಾಗಿ ಎಲ್ಲ ಪಕ್ಷಗಳು ಭಾಗಿಯಾಗಬೇಕಂತ ಸಿದ್ದರಾಮಯ್ಯನವರೇ ಆಗೋಣ. ಇಲ್ಲ ಸರ್, ಖಂಡಿತವಾಗೂ ಮಾನ್ಯ ಮುಖ್ಯಮಂತ್ರಿಗಳು, ನಾನು BJP ಅಷ್ಟು ಜನ 25ಕ್ಕೂ ಹೆಚ್ಚು ಸಂಸದರನ್ನ ವಿನಂತಿ ಮಾಡ್ತೀನಿ, ದಯವಿಟ್ಟು ಈ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ. ಈಗ BJP ಸಂಸದರಿಗೆ ಕೇಳೋ ಯೋಗ್ಯತೆ ಇಲ್ಲ ಕೇಂದ್ರ ಸರ್ಕಾರದ ಹತ್ರ. ಇಲ್ಲ ನಮ್ಮ ರಾಜ್ಯಕ್ಕೆ ಕೊಡೋ ಅನುದಾನ ಕೊಡಿ ಅಂತ ಕೇಳೋ ಯೋಗ್ಯತೆ ಅವ್ರಿಗೆ ಹೆಂಗೂ ಇಲ್ಲ. ನಾವು ಹೋಗಿ ಕೇಳ್ತಾ ಇದ್ದೀವಿ. ಇವಾಗ ದಯವಿಟ್ಟು ಅವ್ರು ಸೈಲೆಂಟ್ ಆಗಿದ್ರು ಸಾಕು, ನಮ್ಮ ಹೋರಾಟ ನಾವು ಮಾಡ್ತೀವಿ. ಈಗ ಅವರು ಇದನ್ನ ಸುಮ್ಮನೆ ವಿನಾಕಾರಣ ಟೀಕಿಸಿದ್ರೆ ಬೇಜಾರಾಗುತ್ತೆ. ಸೊ ನಮ್ಮೆಲ್ಲ ಸಂಸದರು ಈ ವಿಚಾರದಲ್ಲಿ ನಮಗೆ ಸಹಕಾರ ಕೊಡ್ತಾರೆ ಅಂತ ಬಯಸಿದ್ದೀವಿ ಸರ್. ಸಂಸದ DK ಸುರೇಶ್ ಅವರ ಒಂದು ದೇಶ ವಿಭಜನೆ ಹೇಳಿಕೆಯನ್ನ ಮರೆಮಾಚಲಿಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ ಅಂತಕ್ಕಂಥದ್ದು BJP. ಇಲ್ಲ ಸರ್, ನಮ್ಮ DK ಸುರೇಶ್ ಸಾಹೇಬರು ಹಿರಿಯರಿದ್ದಾರೆ. ಅವ್ರು ನೋಡಿ, ಅವರು ಹೇಳೋ ಫ್ಲೋ ಅಲ್ಲಿ ಆ ಹೇಳಿಕೆ ಏನಾಗಿದೆ, ಅನುದಾನ ಈ ಥರ ನೀವು ನಾರ್ತು ಮತ್ತು ಸೌತು ಈ ಥರ ನೀವು ಮೋಸ ಮಾಡಿದ್ರೆ ಅಂಥ ಪರಿಸ್ಥಿತಿ ಬರ್ಬೋದು ಅಂತ ಆ ದಾಟಿಯಲ್ಲಿ ಹೇಳಿದ್ದಾರೆ. ಬಟ್ ಅದು ಇಂಟರ್ಪ್ರಿಟೇಷನ್ ರಾಂಗ್ ಆಗಿದೆ. ಸಾಹೇಬರು ಖಂಡಿತವಾಗೂ ನಾನು ಚಿಕ್ಕವನು ಅಂತ ವಿಚಾರದ ಬಗ್ಗೆ ಮಾತಾಡೋಷ್ಟು ದೊಡ್ಡವನು ಖಂಡಿತವಾಗೂ ಅಲ್ಲ. ಈಗ ಸಮಗ್ರತೆಯನ್ನು, ಅಖಂಡತೆಯನ್ನು ಉಳಿಸ್ಕೊಳ್ಬೇಕಾದ್ರೆ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಇಲ್ಲ, ಆದ್ರೆ ಎಲ್ಲೋ ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಸುರೇಶ್ ಅವರು ಹೇಳಿಕೆ ಖಂಡಿಸ್ತಾರೆ. ಇಲ್ಲ ಸರ್, ನಾನೇ ಸಮರ್ಥನೀಯನ ನಾನು ಹೇಳೋದೇನು ಅಂದರೆ, ಅಖಂಡತೆಯ ಬಗ್ಗೆ ಅವತ್ತು ನಾವು DK ಸಾಹೇಬ್ರು ಅವತ್ತೇ ರಿಯಾಕ್ಟ್ ಆದ್ರು. ಅಖಂಡತೆ ಬಗ್ಗೆ ನಮಗೆಲ್ಲ ವಿಶ್ವಾಸ ಇದೆ. ಬಟ್ ಸಾಹೇಬ್ರು ಹೇಳಿದ್ದು ಸ್ಟೇಟ್ಮೆಂಟ್ ನೋಡಿ, ಅಂದರೆ ಅಂಥ ದಿನ ಉದ್ಭವ ಆಗ್ಬೋದು ಅಂತ ಹೇಳಿದ್ದಾರೆ, ಡಿವೈಡ್ ಮಾಡ್ತೀವಿ ಅಂತ ಹೇಳಿಲ್ಲ. ಸೊ ಅದು ಇಂಟರ್ಪ್ರಿಟೇಷನ್ಸ್ ರಾಂಗ್ ಆಗಿದೆ ಅಂತ ನನಗೆ ಗೊತ್ತಿರೋ ಪ್ರಕಾರ ಅದ್ರ ಬಗ್ಗೆ ಸಾಹೇಬ್ರೆ ಮಾತಾಡ್ತಾರೆ.